ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ಪಡಿತರ ಅಕ್ಕಿಯ ಅಕ್ರಮ ಮಾರಾಟ ಮಾಡಿದರೆ ಪಡಿತರ ಚೀಟಿ ರದ್ದು. ಹೌದು ವೀಕ್ಷಕರೇ, ಜಮಖಂಡಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳವಣಿಗೆಯಾದ ಈ ಗಂಭೀರ ವಿಷಯವನ್ನು ತಾಲೂಕಾಡಳಿತ ಗಟ್ಟಿಯಾಗಿ ಪರಿಗಣಿಸಿದೆ. ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಸರಕಾರ ಉಚಿತ ಹಾಗೂ ಕಡಿಮೆ ದರದಲ್ಲಿ ನೀಡುವ ಪಡಿತರ ಅಕ್ಕಿ ಕಾಳಸಂತೆಗೆ ಸಾಗುತ್ತಿರುವುದು ಪತ್ತೆಯಾಗಿದ್ದು, ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿತರ್ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪವಿಭಾಗಾಧಿಕಾರಿಗಳು, ಮುಧೋಳ್, ರಬಕವಿ ಬನಹಟ್ಟಿ ಹಾಗೂ ಜಮಖಂಡಿ ಉಪವಿಭಾಗದಲ್ಲಿ ಪಡಿತರ ಅಕ್ಕಿಯ ಅಕ್ರಮ ಸಾಗಣೆ ಜಾಲ ಸಕ್ರಿಯವಾಗಿರುವುದು ಕಂಡುಬಂದಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆಹಾರ ಭದ್ರತಾ ಯೋಜನೆಯ ಅಡಿಯಲ್ಲಿ ಬಿಪಿಎಲ್ ಕುಟುಂಬಗಳಿಗೆ ಪ್ರತಿ ಸದಸ್ಯರಿಗೆ 10 ಕಿಲೋ ಅಕ್ಕಿ ವಿತರಿಸಲಾಗುತ್ತಿದೆ. ಬಡವರಿಗೆ ನೆರವಾಗಬೇಕಾದ ಈ ಯೋಜನೆ ಕೆಲವರ ಲಾಭದಾಸೆಗೆ ಗುರಿಯಾಗುತ್ತಿರುವುದು ವಿಷಾದನೀಯ ಎಂದು ಅವರು ಹೇಳಿದರು. ವಿಷಯ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ಮಂತ್ರಿಗಳು, ಶಾಸಕರು, ಜಿಲ್ಲಾಧಿಕಾರಿಗಳು ಉಪವಿಭಾಗ ಮಟ್ಟದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿದ್ದು, ಪಡಿತರ ಅಕ್ಕಿ ಮಾರಾಟದಲ್ಲಿ ತೊಡಗಿರುವ ಸಾಮಾನ್ಯ ಸಾರ್ವಜನಿಕರೇ ಆಗಲಿ ಅಥವಾ ಅಂಗಡಿ ಪರವಾನಗಿ ಹೊಂದಿರುವ ಹಕ್ಕುದಾರರೇ ಆಗಲಿ ಯಾರೇ ಆಗಿರಲಿ ಕಾನೂನು ಕ್ರಮ ತಪ್ಪದು ಎಂದು ಎಚ್ಚರಿಕೆ ನೀಡಲಾಗಿದೆ. ಅಕ್ರಮ ಮಾರಾಟ ಮಾಡಿದರೆ ಏನು ಕ್ರಮ? 1. ಪಡಿತರ ಚೀಟಿಯನ್ನು ತಕ್ಷಣವೇ ರದ್ದು ಮಾಡಲಾಗುವುದು. 2. ಅಕ್ರಮ ಮಾರಾಟಗಾರರ ಮೇಲೆ ಪೊಲೀಸ್ ಪ್ರಕರಣ ದಾಖಲಾಗುತ್ತದೆ. 3. ನ್ಯಾಯಬೆಲೆ ಅಂಗಡಿ ಮಾಲೀಕರು ಈ ದಂಧೆಯಲ್ಲಿ ತೊಡಗಿರುವುದು ಪತ್ತೆಯಾದರೆ ಪರವಾನಗಿ ರದ್ದುಗೊಳ್ಳಲಿದೆ. ಬಡವರ ಹಿತಕ್ಕಾಗಿ ಜಾರಿಗೊಳಿಸಿರುವ ಯೋಜನೆಯನ್ನು ದುರುಪಯೋಗಪಡಿಸಿಕೊಳ್ಳುವುದು ಸಮಾಜದ ವಿರುದ್ಧದ ಅತ್ಯಂತ ಅಸಮಂಜಸ ಕಾರ್ಯ ಎಂದು ಉಪವಿಭಾಗಾಧಿಕಾರಿ ತಿಳಿಸಿದ್ದಾರೆ. ಪ್ರತಿ ತಿಂಗಳು 10ನೇ ತಾರೀಕು ಪಡಿತರ ವಿತರಣೆ ಪ್ರಾರಂಭವಾಗುತ್ತದೆ. ಜನರು ತಮ್ಮ ಹಕ್ಕಿನ ಧಾನ್ಯವನ್ನು ವಿತರಿಸಿಕೊಂಡು ಮನೆ ಬಳಕೆಗೆ ಬಳಸಬೇಕು, ತಪ್ಪು ಕೈಗಳಿಗೆ ಒಪ್ಪಿಸಬಾರದು ಎಂದು ವಿನಂತಿಸಿದರು. ವಿಶೇಷ ತಂಡಗಳ ರಚನೆ. ಪಡಿತರ ಅಕ್ಕಿಯ ಅಕ್ರಮ ಮಾರಾಟ ನಿಯಂತ್ರಿಸಲು ಅಧಿಕಾರಿಗಳ ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ತಹಸೀಲ್ದಾರ್, ಆಹಾರ ನಿರೀಕ್ಷಕರು, ಪೆಟ್ರೋಲ್ ತಂಡಗಳು ಇದೀಗ ತಪಾಸಣೆ ಮತ್ತು ನಿಗಾವಹಿಸುವ ಕಾರ್ಯದಲ್ಲಿ ತೊಡಗಿವೆ. ಯಾರಾದರೂ ಅಕ್ರಮ ಸಾಗಣೆ, ಸಂಗ್ರಹಣೆ ಅಥವಾ ಮಾರಾಟ ಮಾಡುತ್ತಿರುವುದು ಕಂಡುಬಂದರೆ ತಕ್ಷಣವೇ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ. ಇದರಿಂದ ಸರಕಾರದ ಧಾನ್ಯ ಸಾಮಾನ್ಯರಿಗೆ ತಲುಪಬೇಕು, ಕೆಲವು ಮಂದಿಯ ಲಾಭದಾಸೆಗೆ ಬಲಿಯಾಗಬಾರದು ಎಂಬುದು ಆಡಳಿತದ ಸ್ಪಷ್ಟ ಸಂದೇಶವಾಗಿದೆ. ಇವತ್ತಿನ ಪ್ರಮುಖ ಸುದ್ದಿಯನ್ನು ಇಷ್ಟು ಹೇಳಿಕೊಂಡು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ಯಾವ ವ್ಯಕ್ತಿ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ, ಕಾಳಸಂತೆಯಲ್ಲಿ ಪಡಿತರ ಅಕ್ಕಿಯನ್ನ ಪಡೆದುಕೊಂಡು ಮತ್ತೆ ಇಂಟರ್ನ್ ಮಾರಾಟ ಮಾಡ್ತಾರೆ, ಅಂತಹವರ ಬಿಪಿಎಲ್ ಕಾರ್ಡ್ಗಳನ್ನ ಕೂಡಲೇ ನಾವು ರದ್ದು ಮಾಡ್ತೇವೆ. ಸೊ ಅದಕ್ಕಾಗಿ ಈ 2 ವಿಶೇಷವಾದಂತಹ ಸೂಚನೆಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ನೀಡಿರ್ತಾರೆ. ಹಾಗೆ ಎಲ್ಲ ಕಡೆನೂ ನಾವು ಸಕಲ ಸಿದ್ಧತೆಯನ್ನ ಮಾಡಿ ಎಲ್ಲಿಯೂ ಸಹ ಮಾರಾಟ ಆಗ್ಲಾರ್ದಂಗೆ ಮತ್ತು ಅದು ಸಾಗುವಳಿ ಆಗ್ಲಾರ್ದಂಗೆ ತಡೆಗಟ್ಟುವಲ್ಲಿ ನಾವು ಕೆಲವೊಂದಿಷ್ಟು ಚೆಕ್ ಪೋಸ್ಟ್ಗಳನ್ನ ಮತ್ತು ಕೆಲವೊಂದಿಷ್ಟು ಅಧಿಕಾರಿಗಳ ತಂಡವನ್ನ ರಚನೆ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೇವೆ. ಇನ್ನು ಮುಂದೆ ಆ ರೀತಿ ಏನಾದರೂ ಕಂಡು ಬಂತು ಅಂತಂದ್ರೆ ಬಹಳ ತೀವ್ರವಾಗಿ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನ ನಾವು ಕೈಗೊಳ್ಳಬೇಕಾಗ್ತದೆ. ಅದಕ್ಕೆ ಈ ಮೂಲಕ ಸಾರ್ವಜನಿಕರಿಗೆ ಈ ಒಂದು ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ. ಸಾರ್ವಜನಿಕರು ಸಹ ಅಷ್ಟೇ ಜವಾಬ್ದಾರರಾಗಿರೋದ್ರಿಂದ ತಮ್ಮಲ್ಲಿ ಮಾಹಿತಿ ಇತ್ತು ಅಂತಂದ್ರೆ ನಮಗೆ ತಹಶೀಲ್ದಾರ್ಗಳಿಗೆ, ಫುಡ್ ಇನ್ಸ್ಪೆಕ್ಟರ್ಗಳಿಗೆ, ಫುಡ್ ಶಿರಸ್ತೆದಾರಗಳಿಗೆ ಮಾಹಿತಿಯನ್ನ ಕೊಡೋದು, JD ಫುಡ್ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ಇವರಿಗೂ ಸಹ ಮಾಹಿತಿಯನ್ನು ಕೊಡುವುದನ್ನ ತಾವು ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಧನ್ಯವಾದ.